ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ, ಇಸ್ರೇಲ್ ಹಾಗೂ ಇರಾನ್ಗಳ ವಿರುದ್ಧ ಮಧ್ಯ ಏಷ್ಯಾದಲ್ಲೊಂದು ಸೇನಾ ಸಹಕಾರ ಕೂಟ ತಲೆ ಎತ್ತಿದೆ. ಯಾರೊಬ್ಬರ ಮೇಲೆ ದಾಳಿ ಆದರೂ ಅದು 3 ಮಂದಿ ಮೇಲೆ ದಾಳಿ ಆದಂತೆ ಅನ್ನೋ ತತ್ವದ ಮೇಲೆ ಸಿದ್ಧಗೊಂಡಿರೋ ಈ ಕೂಟದಲ್ಲಿ 3 ಇಸ್ಲಾಮಿಕ್ ದೇಶಗಳಿವೆ. ಮೆಕ್ಕಾದಲ್ಲಿ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಹೀಗಾಗಿ ಇದನ್ನ ಇಸ್ಲಾಮಿಕ್ ನ್ಯಾಟೋ ಅಂತ ಒಂದಷ್ಟು ಜನ ಕರೀತಾ ಇದ್ದಾರೆ. ಈ ಕೂಟಕ್ಕೆ ಇನ್ನಷ್ಟು ಮುಸ್ಲಿಂ ದೇಶಗಳನ್ನ ಸೇರ್ಪಡೆ ಮಾಡ್ಕೊಳ್ಳೋ ಪ್ರಯತ್ನವನ್ನ ಟರ್ಕಿ, ಪಾಕಿಸ್ತಾನಗಳು ಶುರು ಮಾಡ್ತಾ ಇವೆ. ಆದ್ರೆ ಅಲ್ಲಿ 3 ದೇಶಗಳಿಗಿರೋ ಪ್ರತ್ಯೇಕ ಆಸಕ್ತಿಗಳು, ಪ್ರತ್ಯೇಕ ಶತ್ರುತ್ವ ಹಾಗೂ ಸ್ನೇಹಗಳು ಹೆಚ್ಚು ಇಸ್ಲಾಮಿಕ್ ದೇಶಗಳಿಂದ ಆಕರ್ಷಿತಗೊಳ್ಳದ ಹಾಗೆ ತಡೀತಾ ಇವೆ. ಇನ್ನು ಈ ದೇಶದಲ್ಲಿ ಒಂದು ಅಣುಶಕ್ತ, ಇನ್ನೊಂದು ಆರ್ಥಿಕವಾಗಿ ಹಾಗೂ ಆಮದು ಆಯುಧಗಳಿಂದ ಅತ್ಯಂತ ಬಲಿಷ್ಠ ಶಸ್ತ್ರಾಸ್ತ್ರಗಳನ್ನು ಹೊಂದಿರೋ ದೇಶ ಅನ್ನಿಸ್ಕೊಂಡ್ರೆ, ಮತ್ತೊಂದು ಅತಿದೊಡ್ಡ ಸೇನೆ ಹಾಗೂ ಆಯುಧ ತಯಾರಿಕಾ ಸಾಮರ್ಥ್ಯವನ್ನು ಹೊಂದಿರೋ ದೇಶ. ಹಾಗಾದ್ರೆ ಈ 3 ಸೇರಿದರೆ ಭಾರತ ಮತ್ತು ಇಸ್ರೇಲ್ಗಳನ್ನು ಎದುರಿಸುವಷ್ಟು ಶಕ್ತಿಯನ್ನು ಹೊಂದುತ್ವಾ? ಅಟ್ಲೀಸ್ಟ್ ಇರಾನಿನ ಸೇನಾ ಶಕ್ತಿಗೂ ಸರಿ ಹೊಂದುತ್ವಾ? ಈ ಇಸ್ಲಾಮಿಕ್ ನ್ಯಾಟೋ ದೇಶಗಳ ಶಕ್ತಿ ಸಾಮರ್ಥ್ಯಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ಲಾಮಿಕ್ ನ್ಯಾಟೋ ಅದು ಭಾರತ, ಇಸ್ರೇಲ್ ಮತ್ತು ಇರಾನ್ ವಿರುದ್ಧ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಅಲ್ಲಿ ಟರ್ಕಿಗೆ ಇಸ್ರೇಲ್ ಶತ್ರು, ಸೌದಿ ಅರೇಬಿಯಾಗೆ ಇರಾನ್ ದಾಳಿಗಳಿಂದ ರಕ್ಷಣೆ ಬೇಕಿದೆ. ಇನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಬೆಂಕಿ ಕಾರತೆ, ಪದೇ ಪದೇ ಭಾರತದಿಂದ ವಧೆ ಕೂಡ ತಿಂದಿದೆ. ಇನ್ನು ಈ 3 ದೇಶಗಳು ಇಸ್ಲಾಮಿಕ್ ಪ್ರಪಂಚದ ಮೇಲೆ ತಮ್ಮ ಹಿಡಿತವನ್ನು ಇಟ್ಕೋಬೇಕು ಅಂತ ಬಯಸತ್ವೆ. ಸದ್ಯಕ್ಕೆ ಸೌದಿ ಅರೇಬಿಯಾ ತೈಲದ ಹಣ ಮತ್ತು ಮೆಕ್ಕಾ ಮದೀನಾಗಳ ಕಾರಣಕ್ಕೆ ಇಸ್ಲಾಮಿಕ್ ದೇಶಗಳ ದೊಡ್ಡಣ್ಣನ ಕಾಣುತ್ತೆ. ಆದರೊಂದು ಕಾಲಕ್ಕೆ ಇಡೀ ಮುಸ್ಲಿಂ ಜಗತ್ತನ್ನ ಆಳಿದ್ದ ಆಟೋಮನ್ ಟರ್ಕರ ನೆನಪಲ್ಲಿ ಮತ್ತೆ ಆ ಹಳೆಯ ವೈಭೋಗವನ್ನ, ಹಳೆಯ ನಾಯಕತ್ವವನ್ನ ತನ್ನ ತೆಕ್ಕೆಗೆ ತಗೋಬೇಕು ಅಂತ ಟರ್ಕಿಯ ಎರ್ಡೋಗನ್ ಕನಸು ಕಾಣ್ತಾರೆ. ಆತ ಟರ್ಕಿಲಿ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋದಿಕ್ಕೆ ಅಂತಲೇ ಇಸ್ಲಾಮಿಕ್ ಮೂಲಭೂತವಾದದ ಮುಸುಕನ್ನು ಹಾಕೊಂಡ್ರೂ ಕೂಡ ಆ ನಂತರ ಜಾಗತಿಕ ಇಸ್ಲಾಮಿಕ್ ನಾಯಕ ಆಗಬೇಕು ಅನ್ನೋ ಕನಸು ಎರ್ಡೋಗನ್ ತಲೆಗೆ ತುಂಬ ಚೆನ್ನಾಗೇರಿದೆ. ಹೀಗಾಗಿ ಆತ ಈ ಇಸ್ಲಾಮಿಕ್ ನ್ಯಾಟೋನ ಪ್ರಮೋಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಸರಿಯಾಗಿ ಟರ್ಕಿ ನ್ಯಾಟೋ ಸದಸ್ಯ ದೇಶ. ನ್ಯಾಟೋದ ಆಯುಧಗಳು, ತಂತ್ರಜ್ಞಾನ ಕೂಡ ಟರ್ಕಿ ಬಳಿ ಸ್ವಲ್ಪ ಮಟ್ಟಿಗಿದೆ. ಸೊ ಅದೆಲ್ಲವನ್ನು ಬಳಸಿದರೆ ಇಸ್ಲಾಮಿಕ್ ದೇಶಗಳ ನಾಯಕ ಆಗಬಹುದು. ಜೊತೆಗೆ ಅಮೆರಿಕ, ಯುರೋಪ್ ದೇಶಗಳಲ್ಲಿ ಕೂಡ ತನ್ನ ಪ್ರಭಾವವನ್ನು ಹೆಚ್ಚು ಮಾಡ್ಕೋಬಹುದು ಅಂತ ಟರ್ಕಿ ಯೋಚಿಸ್ತಾ ಇದೆ. ಇನ್ನು ಪಾಕಿಸ್ತಾನ, ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ. ಅಣ್ವಸ್ತ್ರದ ಹೆಸರಲ್ಲೂ ಭಿಕ್ಷೆ ಎತ್ತೋ ದೇಶ ಅದು. ಅವ್ರು ಏನೋ ಮಾಡ್ತಾರೆ ಅನ್ನೋದಕ್ಕಿಂತ ಎಲ್ಲೊಂದಷ್ಟು ಹಣ ಸಿಗಬಹುದು, ಅಲ್ಲಿ ಪಾಕಿಸ್ತಾನ ಇರುತ್ತೆ. ಅವ್ರ ಹತ್ರ ದೊಡ್ಡ ಸೇನೆ ಇದೆ, ಯುದ್ಧ ಮಾಡಿದ ಅನುಭವ ಇರೋ ಸೇನೆ ಅದು. ಹೀಗಾಗಿ ಅದನ್ನ ಬಾಡಿಗೆಗೆ ಕೊಟ್ಟು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮತ್ತು ರಾಜಕೀಯ ನಾಯಕರು ಒಂದಷ್ಟು ಹಣ ಗಳಿಸುವ ಮಾರ್ಗಗಳನ್ನು ಹುಡುಕ್ತಾರೆ. ಬೇಡೋದು ಭಿಕ್ಷೆನೇ ಆದ್ರೂ ಅಣ್ವಸ್ತ್ರ ಇದೆ ಅನ್ನೋ ಕಾರಣಕ್ಕೆ ಇಸ್ಲಾಮಿಕ್ ಜಗತ್ತಾದ್ರೂ ತಮಗೊಂದು ನಾಕಾಣಿ ಮರ್ಯಾದೆ ಕೊಡ್ಲಿ ಅಂತ ಈ ಪಾಕಿಸ್ತಾನ ಬಯಸುತ್ತೆ. ಈಗ ಇಸ್ಲಾಮಿಕ್ ನ್ಯಾಟೋ ಕೂಡ ಅವರಿಗೆ ಅದೇ ಕಾರಣಕ್ಕೆ ಬೇಕಾಗಿರೋದು. ಜೊತೆಗೆ ಭಾರತದ ವಿರುದ್ಧ ಒಂದಷ್ಟು ಆಯುಧಗಳು, ಒಂದಷ್ಟು ಹಣ, ಇದೆಲ್ಲ ಸಿಗೋದಾದ್ರೆ ಸಿಗಲಿ ಅಂತ ಪಾಕಿಸ್ತಾನ ಬಯಸುತ್ತೆ. ಹೀಗೆ 3 ಬೇರೆ ಬೇರೆ ಕಾರಣಗಳಿಗೆ ಒಂದುಗೂಡಿರೋ ಈ ದೇಶಗಳು ಈಗ ಬೇರೆ ಇಸ್ಲಾಮಿಕ್ ದೇಶಗಳು ಕೂಡ ತಮ್ಮ ಜೊತೆ ಸೇರ್ಲಿ ಅಂತ ಬಯಸ್ತಾ ಇವೆ. ಆದ್ರೂ ಸುಮ್ಮನೆ ಯಾವ ಥ್ರೆಟ್ ಇಲ್ಲದೆ ಒಂದು ಯಾವುದೋ ಕೂಟವನ್ನು ಸೇರಿ ಇನ್ನುಳಿದ ದೇಶಗಳ ವಿರೋಧ ಕಟ್ಕೊಳ್ಳೋದು ಎಷ್ಟು ಸರಿ ಅಂತ ಇಸ್ಲಾಮಿಕ್ ಜಗತ್ತು ಈ ಕೂಟದ ಆಟವನ್ನ ಅಳೆದು ತೂಗಿ ನೋಡ್ತಾ ಇದೆ. ಈಜಿಪ್ಟ್, UAE, ಬಹ್ರೇನ್ ಮುಂತಾದ ದೇಶಗಳಿಗಾಗಲೇ ಸಣ್ಣಗೆ ನೋ ಅಂತ ಹೇಳಿವೆ. ಇನ್ನು ಒಮಾನ್, ಇರಾನ್ ಜೊತೆಗೆ ಹಾಗೂ ಬೇರೆ ದೇಶಗಳ ಜೊತೆಗಿನ ಸಂಬಂಧಗಳನ್ನ ಕೆಡಿಸ್ಕೊಳ್ಳೋದಿಕ್ಕೆ ಸಿದ್ಧ ಇಲ್ಲ. ಕತಾರ್ ತಾನೇ ಒಂದು ಸೂಪರ್ ಸಾಫ್ಟ್ ಪವರ್ ಅಂತ ಫೀಲ್ ಆಗುತ್ತೆ. ಹೀಗಾಗಿ ಮತ್ತಿನ್ಯಾರೋ ದೊಡ್ಡವರಾಗೋದಿಕ್ಕೆ ಕತಾರಿನ ರಾಜ ಅವಕಾಶ ಕೊಡೋದಿಲ್ಲ. ಇನ್ನು ಕುವೈತ್ ಅಲ್ಲಿ 35% ಹೆಚ್ಚು ಶಿಯಾ ಜನಸಂಖ್ಯೆ ಇದೆ. ಹೀಗಾಗಿ ಅವರು ರಿಸ್ಕ್ ತಗೊಳ್ಳೋದಿಕ್ಕೆ ಹೋಗೋದಿಲ್ಲ. ಇನ್ನು ಆಫ್ರಿಕಾದ ಇಸ್ಲಾಮಿಕ್ ದೇಶಗಳು ಕೂಟವನ್ನು ಸೇರಿದ್ರು ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನಗಳಿಗೆ ಅದರಿಂದ ಲಾಭ ಆಗೋದಿಲ್ಲ. ಹೀಗಾಗಿ ಅವ್ರ ಬಗ್ಗೆ ಇವರು ಹೆಚ್ಚು ಆಸಕ್ತಿಯನ್ನು ತೋರಿಸೋದಿಲ್ಲ. ಇನ್ನು ಹಳೆ ಸೋವಿಯತ್ ಜೊತೆಗಿನ ದೇಶಗಳು ತಮ್ಮನ್ನು ತಾವು ಸಂಪೂರ್ಣವಾಗಿ ಇಸ್ಲಾಮಿಕ್ ದೇಶಗಳು ಅಂತ ಇನ್ನೂ ಭಾವಿಸಿಲ್ಲ. ಜೊತೆಗೆ ಅವರಿಗೆ ಇದರ ಅಗತ್ಯನೂ ಇಲ್ಲ. ದಕ್ಷಿಣ ಏಷ್ಯಾದ ಇನ್ನುಳಿದ ಇಸ್ಲಾಮಿಕ್ ದೇಶಗಳು ಟರ್ಕಿ, ಸೌದಿ, ಪಾಕಿಸ್ತಾನಗಳಿಂದ ದೂರ ಇವೆ. ಹೀಗಾಗಿ ಅವರಿಗೂ ಇದರ ಲಾಭ ಆಗೋದಿಲ್ಲ. ಹೋಗ್ಲಿ, ಈಗ ರಚನೆ ಆಗಿರೋ ಕೂಟ ಇದೆಯಲ್ಲ, ಇದು ಭಾರತ, ಇಸ್ರೇಲ್ಗಳ ಆಯುಧ ಮತ್ತು ಸೇನಾ ಶಕ್ತಿಗೆ ಸಮಾನವಾಗಾದರೂ ಕಾಣುತ್ತಾ? ಗೈರೆ, ಮೊದಲು ನಾನು ನಿಮಗೆ ಈ ಇಸ್ಲಾಮಿಕ್ ಕೂಟದ ಆಯುಧ ಶಕ್ತಿ ಬಗ್ಗೆ ಹೇಳ್ಬಿಡ್ತೀನಿ. ಈ ಕೂಟದಲ್ಲಿ ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನಗಳಿವೆ. ಸೌದಿ ಅರೇಬಿಯಾನ ನಾವು ಮೊದಲಿಗೆ ನೋಡೋದಾದ್ರೆ ಅಲ್ಲಿ ಸುಮಾರು 2,47,000 ಸೈನಿಕರಿದ್ದಾರೆ.
917 ಯುದ್ಧ ವಿಮಾನಗಳು ಅವರ ಹತ್ರ ಇವೆ, 1085 ಯುದ್ಧ ಟ್ಯಾಂಕ್ಗಳಿವೆ, ನೌಕಾಪಡೆಯಲ್ಲಿ 32 ಯುದ್ಧ ನೌಕೆಗಳು, ವೆಸಲ್ಸ್ ಇವೆಲ್ಲ ಇವೆ. ಇನ್ನು ಅವರ ರಕ್ಷಣಾ ಬಜೆಟ್ $63.9 ಬಿಲಿಯನ್. ಗೆಳೆಯರೆ, ಈ ಮೂರು ದೇಶಗಳ ಪೈಕಿ ಅತಿ ಹೆಚ್ಚು ರಕ್ಷಣಾ ಬಜೆಟ್ ಅನ್ನ ಹೊಂದಿರೋ ದೇಶ ಈ ಸೌದಿ ಅರೇಬಿಯಾ. ಸೌದಿ ಅಮೆರಿಕಾದ ಆಯುಧಗಳನ್ನ ಅತಿ ಹೆಚ್ಚಾಗಿ ಖರೀದಿ ಮಾಡುತ್ತೆ ಮತ್ತು ಜಗತ್ತಲ್ಲೇ ಪ್ರತಿ ವರ್ಷ ಆಯುಧಗಳ ಖರೀದಿಗಾಗಿ ಅತಿ ಹೆಚ್ಚು ಹಣವನ್ನ ಖರ್ಚು ಮಾಡುವ ಎರಡನೇ ದೇಶ ಅಂತ ಈಗ ಸೌದಿ ಅರೇಬಿಯಾ ಅನ್ನಿಸ್ಕೊಳ್ತಾ ಇದೆ. ಇನ್ನು ಇವ್ರ ಹತ್ರ ಅಣ್ವಸ್ತ್ರ ಇಲ್ಲ. ಹಾಗೆ ಟರ್ಕಿಯ ವಿಷಯಕ್ಕೆ ನಾವು ಬಂದ್ರೆ, ಟರ್ಕಿಲಿ 4,81,000 ಸೈನಿಕರಿದ್ದಾರೆ, 1,101 ಯುದ್ಧ ವಿಮಾನಗಳಿವೆ, 2,284 ಯುದ್ಧ ಟ್ಯಾಂಕ್ಗಳಿವೆ, 192 ಯುದ್ಧ ನೌಕೆಗಳಿವೆ. ರಕ್ಷಣಾ ಬಜೆಟ್ $51.4 ಬಿಲಿಯನ್. ಇನ್ನು ಪಾಕಿಸ್ತಾನ. ಈ ಮೂರು ದೇಶಗಳ ಪೈಕಿ ಅತಿ ಹೆಚ್ಚು ಸೇನೆಯನ್ನ ಹೊಂದಿರೋದು ಪಾಕಿಸ್ತಾನ. ಅಲ್ಲಿ 6,60,000 ಸೈನಿಕರಿದ್ದಾರೆ, 1,397 ಯುದ್ಧ ವಿಮಾನಗಳಿವೆ, 2,677 ಯುದ್ಧ ಟ್ಯಾಂಕ್ಗಳಿವೆ. ನೌಕಾಪಡೆಯಲ್ಲಿ 120 ಯುದ್ಧ ನೌಕೆಗಳು, ಸಬ್ಮರಿನ್ಗಳು, ಪ್ಯಾಟ್ರೋಲಿಂಗ್ ವೆಸಲ್ಸ್ ಇವೆಲ್ಲ ಸೇರಿ ಇವೆ. ಇನ್ನು ಇವರ ರಕ್ಷಣಾ ಬಜೆಟ್ $9.1 ಬಿಲಿಯನ್. ಪಾಕಿಸ್ತಾನದ ಹತ್ರ ಅಣ್ವಸ್ತ್ರ ಇದೆ. ಇನ್ನು ಈ ಮೂರು ದೇಶಗಳ ಒಟ್ಟು ಸೇನಾ ಬಲವನ್ನು ನಾವು ನೋಡಿದ್ರೆ, ಇಲ್ಲಿ ಸೈನಿಕರು 1.4 ಮಿಲಿಯನ್ ಅಂದ್ರೆ 14 ಲಕ್ಷದಷ್ಟಾಗ್ತಾರೆ. ಯುದ್ಧ ವಿಮಾನಗಳು 3,415 ಆಗುತ್ತವೆ, ಯುದ್ಧ ಟ್ಯಾಂಕ್ಗಳು 6,046, ನೌಕಾಪಡೆಯಲ್ಲಿ 344 ಯುದ್ಧ ನೌಕೆಗಳು, ಸಬ್ಮರಿನ್ಗಳು ಸೇರ್ಕೊಳ್ಳುತ್ತವೆ. ಹಾಗೆ ಒಟ್ಟು ರಕ್ಷಣಾ ಬಜೆಟ್ $124.4 ಬಿಲಿಯನ್. ಇದು ಒಟ್ಟು ಇಸ್ಲಾಮಿಕ್ ನ್ಯಾಟೋ ಅಂತ ಈಗೇನು ಕರೆಸಿಕೊಳ್ಳಲ್ಪಡ್ತಾ ಇದೆ, ಆ ಮೂರು ದೇಶಗಳ ಕೂಟದ ಸೇನೆ ಮತ್ತು ರಕ್ಷಣಾ ಬಜೆಟ್ನ ಮೌಲ್ಯ. ಇನ್ನು ಈ ಮೂರು ದೇಶಗಳು ಬೇರೆ ಬೇರೆ ರೀತಿಯ ಸಾಮರ್ಥ್ಯವನ್ನು ಹೊಂದಿವೆ. ಇಲ್ಲಿ ಟರ್ಕಿ ಬಳಿ ಡ್ರೋನ್ ಶಕ್ತಿ ಇದೆ, ಸಾಕಷ್ಟು ಬಲಿಷ್ಠ ಕ್ಷಿಪಣಿಗಳನ್ನು ಅವರು ಹೊಂದಿದ್ದಾರೆ, ಸುಮಾರು 6,000 ಕಿಲೋಮೀಟರ್ ರೇಂಜ್ ಹೊಂದಿರುವ ಮ್ಯಾಕ್ 25 ಸ್ಪೀಡ್ ಅನ್ನ ಹೊಂದಿರುವ 3 ಟನ್ ಸಿಡಿತಲೆಯನ್ನ ಹೊತ್ತೊಯ್ಯಬಲ್ಲ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲುಗಳು, ಹಾಗೆ ಸಾಕಷ್ಟು ಸೂಪರ್ಸಾನಿಕ್ ಮತ್ತು ಹೈಪರ್ಸಾನಿಕ್ ಮಿಸೈಲ್ಗಳನ್ನ ಟರ್ಕಿ ಹೊಂದಿದೆ. ನ್ಯಾಟೋದ ತಂತ್ರಜ್ಞಾನ ಕೂಡ ಇವರ ಬಳಿ ಇರೋದ್ರಿಂದ ಇವತ್ತು ಟರ್ಕಿ ಆಯುಧ ತಯಾರಿಕಾ ದೇಶ ಅಂತ ಗುರುತಿಸಿಕೊಳ್ಳುತ್ತೆ. ಹಾಗೆ ಪಾಕಿಸ್ತಾನದ ಬಳಿ ದೊಡ್ಡ ಸೇನೆ ಇದೆ, ಆ ಸೇನೆಗೊಂದಷ್ಟು ಯುದ್ಧಾನುಭವ ಕೂಡ ಇದೆ. ಹಾಗೆ ಜಗತ್ತಿನ 9 ಅಣುಶಕ್ತ ದೇಶಗಳ ಪೈಕಿ ಪಾಕಿಸ್ತಾನ ಕೂಡ ಒಂದು. ಇನ್ನು ಸೌದಿ ಅರೇಬಿಯಾ ತೈಲ ಸಂಪದ್ಭರಿತ ಶ್ರೀಮಂತ ದೇಶ, ಅವ್ರ ಬಳಿ ಹಣ ಇದೆ, ಜಾಗತಿಕ ರಾಜಕೀಯ ಪ್ರಭಾವಗಳಿವೆ, ತೈಲ ಇದೆ, ಹೀಗಾಗಿ ಯಾರನ್ನ ಬೇಕಾದರೂ ಸಂಪರ್ಕಿಸುವ ಶಕ್ತಿ ಇದೆ. ಹಣ ಇರೋದ್ರಿಂದ ಅವರು ಆಯುಧಗಳ ಖರೀದಿಯನ್ನು ಕೂಡ ಹೆಚ್ಚಾಗಿ ಮಾಡಿಟ್ಕೊಂಡಿದ್ದಾರೆ. ರಕ್ಷಣಾ ಬಜೆಟ್ ತುಂಬಾ ದೊಡ್ಡದು, ಆದರೆ ಸ್ವತಃ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಶಕ್ತಿ ಇಲ್ಲ. ಸ್ವಂತದ್ದು ಅಂತ ಒಂದು ಬಲಿಷ್ಠ ಸೇನೆ ಅವ್ರ ಬಳಿ ಇಲ್ಲ. ಸೌದಿ ಸೇನೆಯಲ್ಲಿ ಬಹುತೇಕರು ಹೊರ ದೇಶಗಳಿಂದ ಹೋದ ಬಾಡಿಗೆ ಸೈನಿಕರೇ ಇದ್ದಾರೆ. ಇನ್ನು ಈ ಮೂರು ಪಡೆಗಳಲ್ಲಿ ಪಾಕಿಸ್ತಾನ ಹಾಗೂ ಟರ್ಕಿ ಎರಡೂ ಕೂಡ ಭಾರತವನ್ನು ದ್ವೇಷ ಮಾಡುತ್ತವೆ. ಹೀಗಾಗಿ ಭಾರತದ ಸೇನಾ ಶಕ್ತಿಯ ಜೊತೆ ಮೊದಲು ಈ ಮೂರು ದೇಶಗಳ ಸೇನಾ ಶಕ್ತಿ ಮತ್ತು ಆಯುಧ ಶಕ್ತಿಯನ್ನ ಒಂದ್ಸರಿ ಕಂಪೇರ್ ಮಾಡಿಬಿಡೋಣ. ಗೆಳೆಯರೆ, ಈ ಇಸ್ಲಾಮಿಕ್ ನ್ಯಾಟೋದ ಸೈನಿಕರ ಸಂಖ್ಯೆ 14 ಲಕ್ಷ. ಭಾರತ ಒಂದರ ಬಳಿ 14,500 14,70,000 ಸೈನಿಕರಿದ್ದಾರೆ. ಇನ್ನು ಯುದ್ಧ ವಿಮಾನಗಳು ಈ ಮೂರು ದೇಶಗಳು ಸೇರಿ 3,415 ಆದರೆ ಭಾರತದ ಬಳಿ ಸುಮಾರು 2,300 ಯುದ್ಧ ವಿಮಾನಗಳಿವೆ. ಇನ್ನು ಇಸ್ಲಾಮಿಕ್ ನ್ಯಾಟೋ 6,046 ಟ್ಯಾಂಕ್ಗಳನ್ನು ಹೊಂದಿದ್ರೆ ಭಾರತದ ಬಳಿ 4,600 ಯುದ್ಧ ಟ್ಯಾಂಕ್ಗಳಿವೆ. ನೌಕಾಪಡೆಯಲ್ಲಿ ಇಸ್ಲಾಮಿಕ್ ನ್ಯಾಟೋ ಅಂದ್ರೆ ಆ ಮೂರು ದೇಶಗಳ ಕೂಟ 344 ಯುದ್ಧ ನೌಕೆಗಳು, ಸಬ್ಮರಿನ್ಗಳನ್ನು ಹೊಂದಿದೆ. ಭಾರತದ ಬಳಿ 293 ಯುದ್ಧ ನೌಕೆಗಳು, ಸಬ್ಮರಿನ್ಸ್ ಎಲ್ಲ ಇದ್ರೆ ಅದರ ಜೊತೆ 2 ಯುದ್ಧ ವಿಮಾನ ವಾಹಕ ನೌಕೆಗಳು ಕೂಡ ಇವೆ. ಇನ್ನು ರಕ್ಷಣಾ ಬಜೆಟ್ನ ವಿಷಯಕ್ಕೆ ಬಂದ್ರೆ ಆ ಮೂರೂ ದೇಶಗಳು ಸೇರಿ $124.4 ಬಿಲಿಯನ್ ರಕ್ಷಣೆಗಾಗಿ ಖರ್ಚು ಮಾಡಿದ್ರೆ ಭಾರತ ಒಂದೇ $81 ಬಿಲಿಯನ್ ನಷ್ಟು ಖರ್ಚು ಮಾಡ್ತಾ ಇದೆ. ಭಾರತದ ಬಳಿ ಅಣ್ವಸ್ತ್ರ ಕೂಡ ಇದೆ. ಜೊತೆಗೆ ಭಾರತ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇಲ್ಲಿ ಬರೀ ಸಂಖ್ಯೆ ದೃಷ್ಟಿಯಿಂದ ನೋಡಿದ್ರೆ ಭಾರತದ ಸೈನಿಕರ ಸಂಖ್ಯೆ ಈ ಮೂರು ದೇಶಗಳ ಒಟ್ಟು ಸೈನಿಕರ ಸಂಖ್ಯೆಗಿಂತ ಹೆಚ್ಚು. ಆದರೆ ವಿಮಾನಗಳು, ಟ್ಯಾಂಕುಗಳು, ನೌಕಾಪಡೆ ಇದೆಲ್ಲವನ್ನು ನೋಡಿದಾಗ
ಭಾರತಕ್ಕಿಂತ ಸಂಖ್ಯೆಯಲ್ಲಿ ಆ ಮೂರು ದೇಶಗಳು ಸ್ವಲ್ಪ ಮುಂದಿರುವ ಹಾಗೆ ಕಾಣುತ್ತೆ. ಆದರೂ ಆಯುಧಗಳ ಸಂಖ್ಯೆ ಅನ್ನೋದಿಲ್ಲಿ ಮುಖ್ಯ ಆಗುದಿಲ್ಲ. ಯಾರ ಬಳಿ ಎಷ್ಟು ಬಲಿಷ್ಠ ಮತ್ತು ಎಷ್ಟು ಆಧುನಿಕ ಆಯುಧಗಳಿವೆ ಅನ್ನೋದು ಮುಖ್ಯ ಆಗುತ್ತೆ. ಅವುಗಳನ್ನ ಆಪರೇಟ್ ಮಾಡೋ ಸಾಮರ್ಥ್ಯ ಯಾರಿಗಿದೆ ಅನ್ನೋದು ಕೂಡ ಇಲ್ಲಿ ತುಂಬಾ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಟರ್ಕಿ ಮತ್ತು ಪಾಕಿಸ್ತಾನದ ಆಯುಧಗಳಿಗೆ ಹೋಲಿಸಿದರೆ ಭಾರತ ಕೂಡ ಬಲಿಷ್ಠವಾದ ಡ್ರೋನ್ಗಳನ್ನು ಹೊಂದಿದೆ. ಅದರಲ್ಲೂ ಕಡಿಮೆ ಖರ್ಚಿನ ಲಾಟರಿಂಗ್ ಮುನೇಷನ್ಸ್ ಭಾರತದ ಬಳಿ ದೊಡ್ಡ ಪ್ರಮಾಣದಲ್ಲಿವೆ. ಇನ್ನು ಭಾರತದ ಮಿಸೈಲ್ ಶಕ್ತಿ ಅತ್ಯದ್ಭುತವಾಗಿದೆ. ನಮ್ಮ ಬ್ರಹ್ಮೋಸ್ ಮಿಸೈಲ್ಗಳನ್ನ ಜಗತ್ತು ಕಂಡಿದೆ. ಅದರ ಜೊತೆಗೆ ಅಗ್ನಿ ಇಂಟರ್ ಕಾಂಟಿನೆಂಟಲ್ ಮಿಸೈಲ್ಗಳು ಸಿದ್ಧ ಆಗಿವೆ. ಅಗ್ನಿ 5 ಸುಮಾರು 8,000 ಕಿಲೋಮೀಟರ್ ದೂರವನ್ನ ಮ್ಯಾಕ್ 24 ಸ್ಪೀಡ್ ಜೊತೆ ತಲುಪುತ್ತೆ. ಟರ್ಕಿಗೆ ನಮ್ಮ ಅಗ್ನಿ ಸಾಕಾಗುತ್ತೆ. ಇನ್ನು ಪಾಕಿಸ್ತಾನಕ್ಕೆ ಅಂತಲೇ ವಿಶೇಷವಾಗಿ ಪ್ರಳಯ ಇದೆ, ಬ್ರಹ್ಮೋಸ್ ಇದೆ, ಪೃಥ್ವಿ, ಆಕಾಶ, ಹೀಗೆ ಅವರು ಯಾವುದನ್ನು ಬಯಸಿದ್ರೆ ಅದರಲ್ಲಿ ಅವರನ್ನ ಬಡಿಯೋದಕ್ಕೆ ಬೇಕಾದಷ್ಟು ಮಿಸೈಲ್ಗಳು ಭಾರತದಲ್ಲಿವೆ. ಇನ್ನು ನಮ್ಮ ಏರ್ ಡಿಫೆನ್ಸ್ ಅತ್ಯದ್ಭುತವಾಗಿದೆ. ಅದನ್ನ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕಂಡಿದ್ದೀವಿ. ಇನ್ನು ಸೌದಿ ಅರೇಬಿಯಾ ಮತ್ತು ಟರ್ಕಿ ಬಳಿ ಅಮೆರಿಕ ಮತ್ತು ನ್ಯಾಟೋ ನಿರ್ಮಿತ ಏರ್ ಡಿಫೆನ್ಸ್ ಇದ್ರೆ, ಪಾಕಿಸ್ತಾನ ತನ್ನ ಬಹುತೇಕ ಆಯುಧಗಳ ವಿಷಯದಲ್ಲಿ ಚೈನಾ ಮೇಲೆ ಡಿಪೆಂಡ್ ಆಗಿದೆ. ಹೀಗಾಗಿ ಈ ಮೂರೂ ದೇಶಗಳ ಏರ್ ಡಿಫೆನ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೂ ಕೂಡ ಭಾರತ ಇಲ್ಲಿ ಅತ್ಯಂತ ಬಲಿಷ್ಠವಾಗಿ ಕಾಣುತ್ತೆ. ಇನ್ನು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಭಾರತ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದು ಬರೀ ನಂಬರ್ ಮೇಲೆ ಡಿಸೈಡ್ ಆಗೋ ರ್ಯಾಂಕ್ ಅಲ್ಲ, ಬದಲಿಗೆ ಸೇನೆಯ ಯುದ್ಧ ಕೌಶಲ್ಯ, ಆಯುಧಗಳು, ಅವುಗಳ ಸಾಮರ್ಥ್ಯ, ಯುದ್ಧ ಸನ್ನದ್ಧ ಸ್ಥಿತಿ, ಪ್ರತಿಕ್ರಿಯಿಸಬಲ್ಲ ವೇಗ, ಆಯುಧಗಳನ್ನು ಕ್ರೋಢೀಕರಿಸಬಲ್ಲ ಶಕ್ತಿ, ಉತ್ಪಾದಿಸಬಲ್ಲ ಸಾಮರ್ಥ್ಯ, ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಫೈರ್ ಪವರ್ ರ್ಯಾಂಕ್ ಅನ್ನು ಕೊಡಲಾಗುತ್ತೆ. ಅದರಲ್ಲಿ ಭಾರತಕ್ಕೆ ಸಿಕ್ಕಿರೋದು 4ನೇ ಸ್ಥಾನ. ಈ ಮೂರೂ ಒಟ್ಟಾದರೂ ಕೂಡ ಇಲ್ಲಿ ಭಾರತವೇ ಬಲಿಷ್ಠವಾಗಿ ಕಾಣುತ್ತೆ. ಇದರ ಜೊತೆ ಗಮನಿಸಬೇಕಾದ ಇನ್ನೊಂದಷ್ಟು ಅಂಶಗಳು ಕೂಡ ಇವೆ. ಇಲ್ಲಿ ಇಸ್ಲಾಮಿಕ್ ನ್ಯಾಟೋ ಅನ್ನೋದು ಒಬ್ಬರ ಮೇಲೆ ದಾಳಿ ಆದರೆ ಮೂರೂ ದೇಶಗಳು ಒಟ್ಟಿಗೆ ದಾಳಿ ಮಾಡಿದವರ ವಿರುದ್ಧ ಯುದ್ಧಕ್ಕೆ ನಿಲ್ಲಬೇಕು ಅನ್ನೋ ತತ್ವದ ಮೇಲೆ ರಚನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಸಾಧ್ಯ ಆಗುತ್ತಾ ಅನ್ನೋದು ಮೊದಲ ಪ್ರಶ್ನೆ. ಯಾಕೆಂದ್ರೆ ಯುರೋಪಿನ ದೇಶಗಳ ಹಾಗೆ ಈ ಮೂರು ದೇಶಗಳು ಭೌಗೋಳಿಕವಾಗಿ ಒಂದಕ್ಕೊಂದು ಅಂಟುಕೊಂಡಿಲ್ಲ. ಹೀಗಾಗಿ ಅವರ ಒಟ್ಟು ಶಕ್ತಿಯನ್ನ ಯುದ್ಧದಲ್ಲಿ ಸಂಘಟಿತವಾಗಿ ಬಳಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಕಸ್ಮಾತ್ ನಾಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಶುರುವಾದ್ರೆ ಟರ್ಕಿ ಎಷ್ಟು ವೇಗವಾಗಿ ತನ್ನ ಸೇನೆ ಮತ್ತು ಆಯುಧಗಳನ್ನ ಪಾಕಿಸ್ತಾನಕ್ಕೆ ಕಳುಹಿಸಿ ಕೊಡಬಹುದು ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಹಾಗೆ ಟರ್ಕಿಗಲ್ಲಿ ಮೆಡಿಟರೇನಿಯನ್ ನಲ್ಲಿ ಸೈಪ್ರಸ್ ಮತ್ತು ಗ್ರೀಸ್ ಮತ್ತು ಇನ್ನೊಂದು ಬದಿಯಲ್ಲಿ ಆರ್ಮೇನಿಯಾಗಳ ಥ್ರೆಟ್ ಕೂಡ ಇದೆ. ಅವು ಭಾರತದ ಜೊತೆ ರಕ್ಷಣಾ ಸಂಬಂಧಗಳನ್ನು ಹೊಂದಿರೋ ದೇಶಗಳು. ಸೊ ಇಲ್ಲಿ ನಾಳೆ ಟರ್ಕಿ ಭಾರತದ ವಿರುದ್ಧ ಯುದ್ಧಕ್ಕಿಳಿದ್ರೆ ಟರ್ಕಿಯ ಪಕ್ಕದಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳಾಗೋ ಸಾಧ್ಯತೆ ಇರುತ್ತೆ. ಇನ್ನು ಇಸ್ರೇಲ್ ಹಾಗೂ ಟರ್ಕಿ ನಡುವೆ ದೊಡ್ಡ ವೈರತ್ವ ಇದೆ. ಟರ್ಕಿಯ ಒಳಗೆ ಕುರ್ದಿಸ್ತಾನ್ ಹೋರಾಟ ಇದೆ. ಕುರ್ದುಗಳ ಜೊತೆ ಇಸ್ರೇಲ್ ಸಂಪರ್ಕದಲ್ಲಿದೆ. ಸೊ ಟರ್ಕಿಗೆ ಕೂಡ ಕಷ್ಟಗಳ ಕಡಿಮೆ ಏನಿಲ್ಲ. ಇನ್ನು ಸೌದಿ ಅರೇಬಿಯಾ ಪಾಪ ಸೇನೆಗೀನೆ ಕಳುಹಿಸೋದು ಡೌಟು. ಅವರು ಬೇಡ, ಇನ್ನು ಸಾಕು, ಯುದ್ಧ ನಿಲ್ಲಿಸ್ಬಿಡಿ ಅಂತ ಭಾರತಕ್ಕೊಂದು ಅಡ್ವೈಸ್ ಮಾಡಬಹುದು ಮತ್ತು ಪಾಕಿಸ್ತಾನಕ್ಕೆ ಗಾಯ ನೆಕ್ಕಳೋದಕ್ಕೆ, ಮುಲಾಮ್ ಹಚ್ಕೊಳ್ಳೋದಕ್ಕೆ ಒಂದಷ್ಟು ಹಣ ಕೊಡಬಹುದು ಅಷ್ಟೇ. ಇನ್ನು ಇದೇ ಸೇನೆಯನ್ನ ಇಸ್ರೇಲ್ನ ಸೇನಾ ಶಕ್ತಿ ಜೊತೆ ನಾವು ಹೋಲಿಕೆ ಮಾಡಿ ನೋಡೋದಾದ್ರೆ, ಸೈನಿಕರು ಇಸ್ಲಾಮಿಕ್ ನ್ಯಾಟೋದಲ್ಲಿ 14 ಲಕ್ಷ, ಇಸ್ರೇಲ್ ನಲ್ಲಿ ಬರೀ 1.7 ಲಕ್ಷ, ಜೊತೆಗೆ 4.6 ಲಕ್ಷ ಮೀಸಲು ಪಡೆ ಅಲ್ಲಿದೆ. ಇನ್ನು ವಿಮಾನಗಳು ಅವ್ರ ಹತ್ರ 3,415 ಇದ್ರೆ ಇಸ್ರೇಲ್ 530 ವಿಮಾನಗಳನ್ನ ಇಟ್ಕೊಂಡಿದೆ. ಅದರಲ್ಲಿ ಯುದ್ಧ ವಿಮಾನಗಳು 280 ಇವೆ. ಇನ್ನು ಟ್ಯಾಂಕ್ಗಳು 6,046 ಅಲ್ಲಿವೆ. ಇಸ್ರೇಲ್ ಅಲ್ಲಿ 1,300 ಇವೆ. ನೌಕಾಪಡೆಯ ವಿಷಯಕ್ಕೆ ಬಂದ್ರೆ ಇಸ್ಲಾಮಿಕ್ ನ್ಯಾಟೋ ಏನಿದೆ ಅಲ್ಲಿ 344 ಯುದ್ಧ ನೌಕೆಗಳು, ಸಬ್ಮರೀನ್ಗಳು ಒಟ್ಟುಗೂಡುತ್ತವೆ. ಇಸ್ರೇಲ್ ಬಳಿ ಅಷ್ಟು ದೊಡ್ಡ ನೌಕಾಪಡೆ ಇಲ್ಲ. ಅವ್ರ ಹತ್ರ ಒಂದು 50 ಯುದ್ಧ ನೌಕೆಗಳಿವೆ. ಇನ್ನು ರಕ್ಷಣಾ ಬಜೆಟ್ ಕೂಡ ಇಸ್ರೇಲ್ದು 34ರಿಂದ 43 ಬಿಲಿಯನ್ ಡಾಲರ್. ಇದು ಇಸ್ಲಾಮಿಕ್ ನ್ಯಾಟೋನ ಒಟ್ಟು ರಕ್ಷಣಾ ಬಜೆಟ್ನ 1/3 ಭಾಗ ಅನ್ನಿಸ್ಕೊಳ್ಳುತ್ತೆ. ಇನ್ನು ಇಸ್ರೇಲ್ ಬಳಿ ಸುಮಾರು 9 ಅಣ್ವಸ್ತ್ರ ಸಿಡಿತಲೆಗಳಿವೆ ಅಂತ ಹೇಳ್ತಾರೆ. ಆದ್ರೆ ಅವರು ಅದನ್ನ ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ. ಇಲ್ಲಿ ಸಂಖ್ಯೆಯನ್ನ ಮಾತ್ರ ನೋಡೋದಾದ್ರೆ ಆ ಮೂರು ದೇಶಗಳ ಒಟ್ಟು ಶಕ್ತಿ ಇಸ್ರೇಲ್ಗಿಂತ ಹಲವು ಪಟ್ಟು ದೊಡ್ಡದಾಗಿ ಕಾಣುತ್ತೆ. ಆದ್ರೆ ಇಸ್ರೇಲ್ನ ಶಕ್ತಿ ಇರೋದು ಸಂಖ್ಯೆಯಲ್ಲ, ಗುಣಮಟ್ಟದಲ್ಲಿ. ಅವ್ರ ಹತ್ರ F-35 ಸ್ಟೆಲ್ತ್ ಯುದ್ಧ ವಿಮಾನ ಇದೆ, ಐರನ್ ಡೋಮ್ ಇದೆ, F-16 ಹಾಗೂ F-15 ಯುದ್ಧ ವಿಮಾನಗಳನ್ನು ಅವರು ಬಳಸ್ತಾ ಇದ್ದಾರೆ. ಮಲ್ಟಿ ಲೇಯರ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಇಸ್ರೇಲ್ ಹೊಂದಿದೆ. ಅಮೆರಿಕದ ಸಂಪೂರ್ಣ ಬೆಂಬಲ ಇದೆ. ಅಣ್ವಸ್ತ್ರ ಶಕ್ತಿನೂ ಇದೆ. ಇತ್ತೀಚೆಗೆ ಇರಾನ್ ವಿರುದ್ಧದ ಕಾರ್ಯಾಚರಣೆಗಳಲ್ಲಿ ಇಸ್ರೇಲ್ ದೂರದ ಗುರಿಗಳ ಮೇಲೆ
ದೀರ್ಘಕಾಲ ದಾಳಿ ನಡೆಸುವ ಸಾಮರ್ಥ್ಯವನ್ನು ಅತ್ಯದ್ಭುತವಾಗಿ ತೋರಿಸಿದೆ. ಹೀಗಾಗಿ ಯುದ್ಧಗಳಲ್ಲಿ ಕೇವಲ ಸಂಖ್ಯೆ ಅನ್ನೋದು ಮುಖ್ಯ ಆಗೋದಿಲ್ಲ, ಸಾಮರ್ಥ್ಯ ಮುಖ್ಯ ಆಗುತ್ತೆ. ಅದು ಈ 3 ಇಸ್ಲಾಮಿಕ್ ದೇಶಗಳಿಗಿಂತಲೂ ಇಸ್ರೇಲ್ ಬಳಿ ಹೆಚ್ಚಾಗಿ ಕಾಣ್ತಾ ಇದೆ. ಈಗ ಇರಾನ್ ಜೊತೆಗಿನ ಈ ಇಸ್ಲಾಮಿಕ್ ನ್ಯಾಟೋ ಕೂಟದ ಶಕ್ತಿಯನ್ನು ನಾವು ಗಮನಿಸಿದ್ರೆ, ಇರಾನ್ ಒಂದೇ 6 ಲಕ್ಷ ಸೈನಿಕರನ್ನ ಹೊಂದಿದೆ. ಹಾಗೆ ಸುಮಾರು 550ರಿಂದ 640 ಯುದ್ಧ ವಿಮಾನಗಳು ಇರಾನ್ ಬಳಿ ಇವೆ. ಆದರೆ ಇವೆಲ್ಲ ಹಳೆ ಮಾದರಿಯ ಯುದ್ಧ ವಿಮಾನಗಳು. ಇನ್ನು 1500ದಿಂದ 2000 ಟ್ಯಾಂಕ್ಗಳಿವೆ. ಈ ಟ್ಯಾಂಕ್ಗಳನ್ನು ಅವರು ಬಳಸಿದರೂ ಕೂಡ ಟರ್ಕಿ ಮತ್ತು ಪಾಕಿಸ್ತಾನಗಳ ವಿರುದ್ಧ ಬಳಸಬಹುದು. ಹಾಗೆ 100ಕ್ಕೂ ಹೆಚ್ಚು ಸಣ್ಣ ಬೋಟುಗಳು ಸೇರಿ ಒಂದಷ್ಟು ಯುದ್ಧ ನೌಕೆಗಳು, ಡ್ರೋನ್ ವಾಹಕಗಳು ಇರಾನ್ ಬಳಿ ಇವೆ. ಅವರ ರಕ್ಷಣಾ ಬಜೆಟ್ ಕೂಡ ತುಂಬಾ ದೊಡ್ಡದೇನಲ್ಲ, ಸುಮಾರು $7.4 ಬಿಲಿಯನ್ ಹಣವನ್ನು ಅವರು ರಕ್ಷಣೆಗಾಗಿ ಬಳಸ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ಇರಾನ್ ಅಣ್ವಸ್ತ್ರಗಳನ್ನು ಈಗ ಸಿದ್ಧಪಡಿಸ್ಕೊಳ್ತಾ ಇದೆ. ಇಲ್ಲಿ ಇರಾನ್ ಸಂಖ್ಯೆ ಮತ್ತು ಬಜೆಟ್ ಎರಡರಲ್ಲೂ ಈ ಮೆಕ್ಕಾ ಒಪ್ಪಂದದ 3 ದೇಶಗಳಿಗಿಂತಲೂ ಸಾಕಷ್ಟು ಹಿಂದುಳಿದಂತೆ ಕಾಣುತ್ತೆ, ನಿಜ. ಆದರೆ ಇರಾನ್ನ ಶಕ್ತಿ ಇರೋದು ಸಾಂಪ್ರದಾಯಿಕ ವಾಯುಪಡೆ, ಸಾಂಪ್ರದಾಯಿಕ ಸೇನಾಪಡೆಯಲ್ಲ. ಅವರು ಅಸಾಂಪ್ರದಾಯಿಕ ಯುದ್ಧಗಳನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅನ್ನಿಸ್ಕೊಳ್ತಾ ಇದ್ದಾರೆ. ಅಪಾರ ಪ್ರಮಾಣದ ಬ್ಯಾಲಿಸ್ಟಿಕ್ ಮಿಸೈಲುಗಳು ಮತ್ತು ಡ್ರೋನ್ಗಳ ಸಂಗ್ರಹ ಈ ಇರಾನ್ನಲ್ಲಿದೆ. ಹಾಗೆ ಪ್ರಾಕ್ಸಿ ಪಡೆಗಳ ಜಾಲ ಅವರದ್ದು ತುಂಬ ದೊಡ್ಡದಿದೆ, ಬಲಿಷ್ಠವಾಗಿದೆ. ಹೀಗಾಗಿ ಇಲ್ಲಿ ಈ 3 ಪಡೆಗಳನ್ನು ಸೇರಿಸಿದರೂ ಕೂಡ ಇರಾನ್ ಅಸಾಂಪ್ರದಾಯಿಕ ಯುದ್ಧದಲ್ಲಿ ಅವರಿಗಿಂತಲೂ ಸ್ಟ್ರಾಂಗ್ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಇನ್ನು ಟರ್ಕಿ ಹಾಗೂ ಪಾಕಿಸ್ತಾನಗಳ ಜೊತೆ ಇರಾನ್ ಗಡಿಯನ್ನು ಹಂಚಿಕೊಳ್ತಾ ಇದೆ. ಹೀಗಾಗಿ ಎರಡೂ ದೇಶಗಳಲ್ಲಿ ಪ್ರಾಕ್ಸಿ ವಾರನ್ನು ಸೃಷ್ಟಿ ಮಾಡೋ ಸಾಮರ್ಥ್ಯವನ್ನು ಕೂಡ ಅವರು ಹೊಂದಿದ್ದಾರೆ. ಹೀಗಾಗಿ ಇರಾನ್ ವಿರುದ್ಧ ಕೂಡ ಇದು ಪೂರ್ಣ ಪ್ರಮಾಣದ ಅತ್ಯಂತ ಬಲಿಷ್ಠ ಕೂಟ ಅಂತೇನು ಅನ್ನಿಸ್ಕೊಳ್ಳೋದಿಲ್ಲ. ಗೆಳೆಯರೆ, ಇಲ್ಲಿ 3 ಭಿನ್ನ ಭೂಪ್ರದೇಶಗಳ, ಭಿನ್ನ ಭಾಷೆಯ, ಭಿನ್ನ ಸಂಸ್ಕೃತಿಯ, ವಿಭಿನ್ನ ಆಯುಧಗಳನ್ನು ಬಳಸುವ ಸೈನಿಕರು ಒಟ್ಟುಗೂಡಿ ಹೋರಾಟ ಮಾಡೋದು ಅನ್ನೋದಿದೆಯಲ್ಲ, ಅದೇ ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗೋ ಅಂಶ ಅನ್ನಿಸ್ಕೊಳ್ಳುತ್ತೆ. ಇನ್ನು ಆಯುಧಗಳ ಮೊಬಿಲಿಟಿ ಅನ್ನೋದು ಸುಲಭದ ಕೆಲಸ ಅಲ್ಲ. ಆಯುಧಗಳನ್ನು ಕೊಡಬಹುದು, ಆದರೆ ಬಳಸೋ ಬಗ್ಗೆ ತರಬೇತಿ ಕೂಡ ಬೇಕಾಗತ್ತೆ. ಹೀಗೆ ನಾನಾ ಕಾರಣಗಳಿಂದ ಈ ಕೂಟ ಭಾರತ, ಇಸ್ರೇಲ್ ಅಥವಾ ಇರಾನ್ ವಿರುದ್ಧ ಸಶಕ್ತ ಕೂಟ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ದೊಡ್ಡ ಪ್ರಮಾಣದ ಡ್ರೋನ್ಗಳನ್ನು ಮತ್ತು ಆ ಡ್ರೋನ್ನನ್ನು ಆಪರೇಟ್ ಮಾಡೋದಕ್ಕೆ ಜನರನ್ನು ಕೂಡ ಕಳುಹಿಸಿಕೊಡ್ತು. ಆದರೆ ಭಾರತದ ದಾಳಿಯಲ್ಲಿ ಟರ್ಕಿಯ ಡ್ರೋನ್ ಸಂಗ್ರಹ ನಾಶ ಆಗಿದ್ದಷ್ಟೇ ಅಲ್ಲ, ಲಾಂಚ್ ಪ್ಯಾಡ್ ಅಲ್ಲಿದ್ದ ಟರ್ಕಿಯ ಸೈನಿಕರು ಸಾವನ್ನಪ್ಪಿದ್ರು. ಇಂಥ ಘಟನೆಗಳಾಗೋದಕ್ಕೆ ಕಾರಣ ಅಲ್ಲಿ ಸಂಪರ್ಕ ಮತ್ತು ಸಂವಹನದ ಕೊರತೆ. ಹೀಗಾಗಿ ಈ ಕೂಟ ಭಾರತ, ಇಸ್ರೇಲ್ ಅಥವಾ ಇರಾನ್ ವಿರುದ್ಧ ತುಂಬ ಸಶಕ್ತ ಕೂಟ ಅಂತೇನು ಅನ್ನಿಸ್ಕೊಳ್ಳೋದಿಲ್ಲ. ಆದರೆ ಇದರಿಂದ ಟರ್ಕಿಗೆ ಹಿಂದೂ ಮಹಾಸಾಗರದವರೆಗೆ ಬರೋದಕ್ಕೆ ಅವಕಾಶ ಸಿಗುತ್ತೆ. ಸೌದಿಗೆ ಡ್ರೋನ್ ಮಾರಾಟ ಮಾಡೋದಕ್ಕೆ ಟರ್ಕಿಗೆ ಸಾಧ್ಯ ಆಗುತ್ತೆ. ಜೊತೆಗೆ ಒಂದಷ್ಟು ಹಣ ಹೂಡಿಕೆ ಕೂಡ ಸೌದಿ ಟರ್ಕಿಯಲ್ಲಿ ಮಾಡಬಹುದು. ಇನ್ನು ಪಾಕಿಸ್ತಾನಕ್ಕಂತೂ ಹಣ, ಆಯುಧಗಳು ಹೀಗೆ ಭರಪೂರ ಲಾಭಗಳಿವೆ. ಸೌದಿಗೆ ಪಾಕಿಸ್ತಾನದ ಬಾಡಿಗೆ ಸೈನಿಕರು ಸಿಗ್ತಾರೆ. ಕೊಟ್ಟಿರೋ ಸಾಲವನ್ನು ವಸೂಲಿ ಮಾಡ್ಕೊಳ್ಳೋದಕ್ಕೆ ಇದರಿಂದ ಅವಕಾಶ ಆಗುತ್ತೆ. ಮುಂದೆ ಕೂಡ ಸಾಲ ಕೊಡೋದಕ್ಕೆ ಒಂದು ಗ್ಯಾರಂಟಿ ಥರದ್ದೇನೋ ಸೌದಿ ಅರೇಬಿಯಾಗೆ ಸಿಗುತ್ತೆ. ಅಷ್ಟು ಬಿಟ್ರೆ ಇಲ್ಲಿ ಮತ್ತಿನ್ನೇನು ಕಾಣ್ತಾ ಇಲ್ಲ. ಇದು ಗೆಳೆಯರೆ ಇಸ್ಲಾಮಿಕ್ ನ್ಯಾಟೋ ಕೂಟದ ಶಕ್ತಿ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.